ಮೂರನೇ ಯುದ್ಧ ಆರಂಭ ಆಗತೈತಿ ಅನ್ನೋದ್ರಾಗ ಯಾವುದೇ ಒಂದು ಸಂದೇಹ ಇಲ್ಲ. ಸೊ ಇವಾಗ ಏನಾಗ್ತೈತೆ ಅಂದರೆ ಎಲ್ಲ ಕಡೆನೂ ಗ್ಯಾಸ್ ಸಿಲಿಂಡರ್ ಅಂತ ಸಿಕ್ಕಾಬಟ್ಟಿ ಭಾಳ ಅಂದ್ರೆ ಭಾಳ ಕಡಿಮೆ ಆಗಿಬಿಟ್ಟಾವ. ಸೊ ಇಂತಹ ಒಂದು ಪರಿಸ್ಥಿತಿ ಒಳಗೆ ಎಸ್ಪೆಷಲಿ ಭಾಳ ಅಂದ್ರೆ ಭಾಳ ಹೊಡ್ತಾ ಬಿದ್ದಿದೆಯಲ್ಲಪ್ಪ ಅಂತಂದ್ರೆ ಈ ಹೋಟೆಲ್ಸ್ ಮಾಡ್ತಾರಲ್ಲ ಅವ್ರಿಗೆ. ಯಾಕಂತಂದ್ರೆ ಅವ್ರಿಗಂತೂ ದಿನಕ್ಕೆ ಒಂದಾದರೂ ಸಿಲಿಂಡ್ರ್ ಬೇಕಾ ಅಲ್ವಾ, 2 ದಿನಕ್ಕೆ ಒಂದಾದರೂ ಸಿಲಿಂಡ್ರ್ ಬೇಕು. ಆದರೆ ಈಗಿನ ಪರಿಸ್ಥಿತಿ ಎಷ್ಟು ಗಂಭೀರ ಆಗೈತೆ ಅಂತಂದ್ರೆ ಅಂಥ ವ್ಯಕ್ತಿಗಳಿಗೆ ಈಗ ಯಾವುದೇ ಹೋಟೆಲ್ಸಲ್ಲಿ ಒಂದು ಸರಿಯಾಗಿ ಊಟ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಸಿಲಿಂಡ್ರ್ ಎಲ್ಲಿ ಖಾಲಿ ಆಗ್ತೈತಿ, ನಾಳೆ ಎಲ್ಲಿ ಹುಡುಕ್ಬೇಕಂತ ಹೇಳಿ ಟೆನ್ಷನ್ ತೊಗೊಂಡು ಹೋಟೆಲ್ಸ್ ಕೆಲವೊಂದು ಬಂದ್ ಆಗಿಬಿಟ್ಟವೆ, ಮತ್ತು ಇನ್ನು ಕೆಲವೊಬ್ರಿಗೆ ಸಿಗ್ತಾನೆ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ ಒಳಗೆ ಈ 3ನೇ ವಾರ ಅನ್ನೋದೊಂದು ಬಂದೈತಿ. ಸೊ ಈ 3ನೇ ವಾರ ಅಂತೇಳಿ ಏನಾದ್ರು ಬಂತಪ್ಪ, ವರ್ಲ್ಡ್ ವಾರ್ 3 ಅನ್ನೋದೇನಾದ್ರು ಬಂತಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಹೋಟೆಲ್ಸ್ಗವರು ದಬಾಕೊಂಡು ಹೋಗೋದೇ ಆಯ್ತು. ಯಾಕಂತಂದ್ರೆ ಇಲ್ಲಿ ಹೆಚ್ಚಾನೆಚ್ಚು ಒಂದು ಜನ ಬದುಕ್ತಾ ಇರೋದಂತಂದರೆ ಊಟದ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ಸ್ಗಳ ಮೇಲೆ ಫಸ್ಟಿಗೆ ಪರಿಣಾಮ ಬೀಳೋದು, ಅದಾದಮೇಲೆ ಮನೆಗೂ ಬರ್ತದೆ, ವೇಟ್ ಮಾಡಿರಿ ಇನ್ನೂ ಇಲ್ಲ ಮುಗ್ದಿಲ್ಲ ಕತಿ, ಇವಾಗ ಆರಂಭ ಇದು, ಇನ್ಮೇಲೆ ಆಗ್ತದೆ ಏನಂತೇಳಿ. ಸೊ ಇದಕ್ಕೆ ಅಂತ್ಯ ಅನ್ನೋದು ಏನಾದ್ರು ಬರಲಿಲ್ಲ ಅಂತಂದರೆ ಇಡೀ ನಮ್ಮ ಜನ ಸಮೂಹ ಏನು ಊಟ ಇಲ್ಲದೆ ಸಾಯ್ತದೆ. ಹಾಗಂತ ಹೇಳಿಬಿಟ್ಟು ಏನು ಬದುಕದೇ ಇಲ್ಲ ಅಂತಲ್ಲ, ಆದರೆ ಹಳೆಯ ಒಂದು ಉಪಯೋಗಗಳನ್ನು ಮಾಡ್ಬೋದು. ಯಾವ ರೀತಿ ಒಲೆಗಳನ್ನು ಹೊತ್ಸೋದು ಮತ್ತೆ ಈಗ ಬರ್ಬೋದು. ಇವಾಗ ನೋಡಿರಿ ಯುನಿಕಾಗಿ ಮತ್ತು ಹೊಳ್ಳಪಸ ಸ್ಟೋನ್ ಮಾಡೋದಾಗಿರ್ಬಹುದು, ಕಟ್ಟಿಗೆಯಿಂದ ಯಾವ ರೀತಿ ಮಾಡ್ಬೇಕಂತೇಳಿ ಈಗೆಲ್ಲ ಮತ್ತು ಹೊಳ್ಳಪಸ ರೀಕ್ರಿಯೇಟ್ ಆಗತ್ತೈತೆ. ಅದೇ ಹಳೇದು ಹೊಸದಾಗತ್ತೈತಿ, ಗೋಲ್ಡ್ ಈಸ್ ಗೋಲ್ಡ್, ಅದರಲ್ಲೇನು ಒಂದು ಬೇರೆದು ಮಾತಿಲ್ಲ. ಆದರೆ ಇವಾಗ ಆಗ್ತಾ ಇರೋ ಸಿಚುವೇಶನ್ ಏನಪ್ಪ ಅಂತಂದ್ರೆ ಆಫೀಸ್ ವರ್ಕ್ ಆಗಿರ್ಬಹುದು, ಸ್ಕೂಲ್ಗಾಗಿರ್ಬೋದು, ಟೈಮ್ ಟು ಟೈಮ್ ಹೋಗ್ಬೇಕಂತಂದ್ರೆ ಎನಿ ಟೈಮ್ ಒಲೆಯಲ್ಲಿ ಕೂತ್ಕೊಂಡು ಮಾಡೋಕ್ಕಾಗೋದಿಲ್ಲ, ಎಲ್ಲದಕ್ಕೂ ಟೈಮ್ ಬೇಕು. ಸೊ ಇಲ್ಲಿ ಟೈಮ್ ಯಾವುದೇ ಒಂದು ಇದ್ರಾಗಿಲ್ಲ. ಸೊ ಇಂಥ ಒಂದು ಸಂದರ್ಭ ಊಟ ಗೀಟ ಮಾಡಿ ಎಲ್ಲ ಬರೋ ಅಷ್ಟೊತ್ತಿಗೆ ಎಲ್ಲನೂ ಮುಗಿದು ಹೋಗಿರ್ತದೆ. ಸೊ ಈಗೆಲ್ಲ ಆರಂಭ ಆಗತೈತಿ, ಸಣ್ಣ ಅಷ್ಟು ಓಪನ್ ಆಗತ್ತಾವು. ಅವು ಇನ್ನು ಕೆಲವೊಬ್ರಿಗೆ ಇನ್ನೂ ಸ್ವಲ್ಪ ಹಿಂಗೆ ಕಂಟಿನ್ಯೂ ಆತಂದ್ರೆ ನಮ್ಮ ದೇಶ ಅಂತೂ ಹಾಳಾಗಿ ಹೋಗೋದಂತೂ ಗ್ಯಾರಂಟಿ. ಇನ್ನೂ ಪುಣ್ಯವಂತರು ನಾವು ಭಾರತದಾಗ ಅದೇವಿಪ್ಪ ಅಂತಂದು. ಯಾಕಂದ್ರೆ ಇನ್ನೂ ಮಟನೂ ಜೆಟ್ ಏನೋ ಸೇವರ್ತಿಯಾಗೈತಿ. ಯಾಕಂತಂದ್ರೆ ನಮ್ಮ ಒಂದು ದೇಶದೊಳಗೆ ಅಬ್ದುಲ್ ಕಲಾಂ ಮಾಡಿರೋ ಒಂದು ಸಣ್ಣ ಸಂಶೋಧನೆಯಿಂದ ಇನ್ನೂ ಮಟನೂ ನಮ್ಮ ದೇಶ ಉಳ್ಕೊಂಡೈತೆ ಅನ್ನೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಸೊ ಇದಕ್ಕೆ ನಾವು ಹ್ಯಾಟ್ಸಪ್ ಅಂತ ಹೇಳಬೇಕು ನಮ್ಮ ದೇಶಕ್ಕೆ. ಆದರೆ ಇವಾಗ ಅರ್ಥ ಮಾಡಿಕೊಟ್ರೆ ಲಾಸ್ಟ್ ಒನ್ ಮೋರಲ್ ಆಫ್ ಲೈನ್ ಏನಪ್ಪ ಅಂತಂದ್ರೆ ಹಳೆಯ ಸಂಪ್ರದಾಯ ಮತ್ತೆ ವಾಪಸ್ ಬರತೈತಿ. ಕೃಷ್ಣ ಹೇಳಿದ್ದ ಕಲಿಯುಗ ಅಂತ್ಯ ಆಗೋ ಟೈಮ್ ಒಳಗೆ ಭಾಳ ಅನ್ಭವಿಸ್ತೇವೆ ನಾವು ಅಂಥೇಳಿ. ಸೊ ಇದು ಆರಂಭದ ಘಟ್ಟ ಅಂಥೇಳಿ ಅನ್ಕೋಬೇಕಾಗತ್ತೆ. ಯಾಕಂತಂದ್ರೆ ಈ ಹೋಟೆಲ್ಸ್ ಮುಚ್ಚೋದು ಕೇವಲ ಒಂದು ಸಾಮಾನ್ಯ ಅಲ್ಲ, ಇದ್ರ ಹಿಂದನೂ ಕೂಡ ರೀಸನ್ಸ್ ಇರ್ತದೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇವಾಗ 2024, 22, 20ರಿಂದ ತಗೊಳ್ರಿ, ಕೊರೋನಾ ಬಂತು, ಅದಾದಮೇಲೆ ದುಡ್ಡಿನ ಚೇಂಜ್ ಆಯಿತು, ನೋಟ್ ಬ್ಯಾನ್ ಕರೆನ್ಸಿ. ಸೊ ಸಾವಿರ ರೀತಿ ಪ್ರಾಬ್ಲಮ್ಸ್ ಬಂದು. ಸೊ ಈ 2026 ಕೂಡ ಅದೇ ರೀತಿ ಪ್ರಾಬ್ಲಮ್ಸಿಂದ ಆರಂಭದಲ್ಲೇ ಪ್ರಾಬ್ಲಮ್ಸ್ ನಮಗೆ. ಸೊ ಈ ರೀತಿ ಹೊಂಟೈತಿ. ಸೊ ಇನ್ನು ಮುಂದೆ ಯಾವ ಒಂದು ದೃಷ್ಟಿಕೋನದಲ್ಲಿ ಹೋಗ್ತೈತಿ ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಈ ಒಂದು ಸಮಾಜದೊಳಗಿರೋ ಜನಗಳು ಕ್ವಿಕ್ ಆಗಿರೋ ಜನ ಈಗ ಸಡನ್ಲಿ ಸ್ಲೋ ಆಗಿಬಿಟ್ರೆ. ಸೊ ಈ ಹೊಳ್ಳಪಸ್ ಕ್ವಿಕ್ನೆಸ್ ಬರಬೇಕಂತಂದ್ರೆ ಈ ಯುದ್ಧ ಮುಗಿಬೇಕು. ಈ ಯುದ್ಧ ಮುಗಿದು ಮತ್ತು ನೆಕ್ಸ್ಟ್ ಜನ್ರೇಷನ್ನಿಗೆ ಒಳ್ಳೆ ಉಪಯೋಗ ಆಗುವಂಗೆ, ಒಳ್ಳೆ ರೀತಿ ನಡೆಯುವಂಗೆ ಸಪೋರ್ಟ್ ಆಗಿರ್ಬೇಕಂತ ಹೇಳ್ಬೋದು. ಸೊ ಆದಷ್ಟು ಬೇಗ ಈ ಯುದ್ಧ ಇಲ್ಲಿಗೆ ಮುಕ್ತಾಯ ಆಗಲಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಸಾಧ್ಯ ಆದರೆ ಎಲ್ಲರೂ ಕೂಡ ಈ ಒಂದು ಹೋರಾಟನ ಅಂತ್ಯ ಆಗಬೇಕು. ಯಾಕಂತಂದ್ರೆ ಎಪ್ಸ್ಟೀನ್ ಫೈಲ್ ಯಾವಾಗ ಹೊರಗೆ ಬಿತ್ತಲ್ಲ ಅವಾಗಿಂದ ಎಲ್ಲರ ಬಂಡವಾಳ ಹೊರಗೆ ಬಿದ್ದೈತಿ. ಅದಕ್ಕಿಷ್ಟೆಲ್ಲ ಹಾರಾಡಕತ್ತಾರೆ ಇವರು. ಇರಲಿ, ಎಲ್ಲದಕ್ಕೊಂದು ಟೈಮ್ ಬರ್ತೈತಿ, ನಮಗೂ ಬರ್ತೈತಿ. ಪ್ರಜಾಪ್ರಭುತ್ವ ಯಾವತ್ತು ಅಂತ್ಯ ಆಗಂಗಿಲ್ಲ ಅಂತ ಹೇಳಿ ಇದ್ರೊಳಗೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ಬಿ ಸಪೋರ್ಟ್. ಥ್ಯಾಂಕ್ ಯು. ಲವ್ ಯು ಆಲ್.